ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಗಣಿತ 10ನೇ ಕ್ಲಾಸ್ ಸಮಾಂತರ ಶ್ರೇಣಿ 5ನೇ ಚಾಪ್ಟರ್ ಅಭ್ಯಾಸ ಮಾಡೋಣ. ಕ್ಲಾಸ್ 10 ಮ್ಯಾಥ್ಸ್ ಸಮಾಂತರ ಶ್ರೇಣಿ ಚಾಪ್ಟರ್ 5 ಎಕ್ಸಸೈಸ್ 5.2. ಎಕ್ಸಸೈಸ್ 5.2 ಫಸ್ಟ್ ಮೇನ್. ಈ ಕೆಳಗಿನ ಕೋಷ್ಟಕದಲ್ಲಿ ಬಿಟ್ಟಿರುವ ಜಾಗಗಳನ್ನು ತುಂಬಿಸಿ. ಸಮಾಂತರ ಶ್ರೇಣಿಯ ಮೊದಲ ಪದ ಎ, ಸಾಮಾನ್ಯ ವ್ಯತ್ಯಾಸ ಡಿ, ಎನ್ ಎ ಎನ್ ಪದ ಆಗಿದೆ. ಎ ಈಕ್ವಲ್ ಟು 7, ಡಿ ಈಕ್ವಲ್ ಟು 3, ಎನ್ ಈಕ್ವಲ್ ಟು 8, ಎನ್ ಕಂಡುಹಿಡಿಬೇಕು. ಈಗ ಒಂದೊಂದು ಲೆಕ್ಕ ಮಾಡೋಣ. ಇಲ್ಲಿ ಎ 7 ಕೊಟ್ಟಿದ್ದಾರೆ. ಅದೇ ಥರ ಡಿ 3 ಕೊಟ್ಟರು. ಎನ್ ಈಕ್ವಲ್ ಟು 8 ಕೊಟ್ಟಾರೆ. ಎನ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸಮಾಂತರ ಶ್ರೇಣಿಯ ಎನ್ ಪದ ಕಂಡುಹಿಡಿಯುವ ಸೂತ್ರ. ಸಮಾಂತರ ಶ್ರೇಣಿಯ ಎನ್ ಪದ ಕಂಡುಹಿಡಿಯುವ ಸೂತ್ರ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಇಂಟು ಡಿ. ಈ ಸೂತ್ರವನ್ನು ಉಪಯೋಗಿಸಬೇಕು. ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಟು ಡಿ. ಇಲ್ಲಿ ಎನ್ ಕಂಡುಹಿಡಿಬೇಕು. ಎನ್ ಈಕ್ವಲ್ ಟು ಎ ಅಂದರೆ 7 ಪ್ಲಸ್ ಎನ್ ಅಂದರೆ 8 ಮೈನಸ್ 1, ಡಿ ವ್ಯತ್ಯಾಸ 3. ಎನ್ ಈಕ್ವಲ್ ಟು 7 ಪ್ಲಸ್ 8 minus 1, 7 into 3, an equal to 7 plus 7 into 3, 21. So, an ಬೆಲೆ an equal to 21 plus 7, 28. an equal 28 ಆಯಿತು. ಈಗ ಏನಿದಲ್ಲಿ ನಾವು 28 ತುಂಬಬಹುದು. ಏನ್ ಈಕ್ವಲ್ ಟು 28. ಈಗ ಎರಡನೇ ಲೆಕ್ಕ ನೋಡೋಣ. ಕ್ಲಾಸ್ 10 ಸಮಾಂತರ ಶ್ರೇಣಿ ಚಾಪ್ಟರ್ 5 ಎಕ್ಸಸೈಸ್ 5.2 ಫಸ್ಟ್ ಮೇನ್ ಸೆಕೆಂಡ್ ಪ್ರಾಬ್ಲಮ್. ಈಗ ಎ ಈಕ್ವಲ್ ಟು 18, ಡಿ ಕಂಡುಹಿಡಿಬೇಕು. ಎನ್ ಈಕ್ವಲ್ ಟು 10, ಎನ್ ಈಕ್ವಲ್ ಟು 0. ಈಗ ಎರಡನೇ ಲೆಕ್ಕ ಮಾಡೋಣ. ಎ ಈಕ್ವಲ್ ಟು ಮೈನಸ್ 18, ಡಿ ಈಕ್ವಲ್ ಟು ಕ್ವಶನ್ ಮಾರ್ಕ್, ಎನ್ ಈಕ್ವಲ್ ಟು 10, ಎ ಈಕ್ವಲ್ ಟು 0. ಸಮಾಂತರ ಶ್ರೇಣಿ ಎನ್ನೇ ಪದ ಕಂಡುಹಿಡಿಯುವ ಸೂತ್ರ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಇಂಟು ಡಿ ಎ. ಈ ಸೂತ್ರವನ್ನು ಉಪಯೋಗಿಸಬೇಕು. ಎನ್ ಈಕ್ವಲ್ ಟು ಎನ್ 0 ಮೈನಸ್ 18 ಪ್ಲಸ್ ಎನ್ ಈಕ್ವಲ್ ಟು 10 ಮೈನಸ್ 1, ಡಿ ವ್ಯತ್ಯಾಸ ಕಂಡುಹಿಡಿಬೇಕು. ಈ 0 ಆಗುತ್ತೆ. ಮೈನಸ್ 18 ಪ್ಲಸ್ 9 ಇಂಟು ಡಿ. ಮೈನಸ್ 18 9 ಡಿ. ಸೊ 9 ಡಿ ಈಕ್ವಲ್ ಟು plus 18, d equal to 18 by 9. ಸೊ ಅದರ 9 ಒಂದಲೇ 9 d equal to 9 1s. ಸೊ 18 into 9, 9 1s, 9 2s. ಸೊ d equal to ವ್ಯತ್ಯಾಸ 2 ಕಂಡುಹಿಡಿತೇವೆ. ಸೊ ಅದೇ ಥರ ಮುಂದಿನ ಲೆಕ್ಕ ನೋಡೋಣ.
ಕ್ಲಾಸ್ 10th ಮ್ಯಾಥ್ಸ್ ಸಮಾಂತರ ಶ್ರೇಣಿ ಚಾಪ್ಟರ್ 5 ಎಕ್ಸರ್ಸೈಸ್ 5.2 ಫಸ್ಟ್ ಮೇನ್ ಥರ್ಡ್ ಪ್ರಾಬ್ಲಮ್ a equal to question mark d equal to -3 n equal to 18 n equal to -5 a ಕಂಡುಹಿಡಿಯೋಣ. ಸಮಾಂತರ ಶ್ರೇಣಿಯ ಸೂತ್ರ n ಕಂಡುಹಿಡಿಯುವ an ಪದ an equal to a plus n minus into d. an minus 5 a question mark n 18 minus 1 d equal to minus 3 minus 5 a plus 17 into minus 3 minus 5 a plus 17 into 3 plus into minus 17 3 is 51 5a plus minus 51 minus 5 plus 51 ಇದು ಈ ಕಡೆ ತಗೊಂಡ್ರೆ ಪ್ಲಸ್ ಆಗುತ್ತೆ. a equal to ಸೊ 15 ಒಳಗೆ 5 ಮೈನಸ್ ಮಾಡಿದ್ರೆ a equal to 46 ಆನ್ಸರ್ equal to 46. ಈಗ ಮುಂದಿನ ಲೆಕ್ಕ ನೋಡೋಣ. ಸೊ ಮುಂದಿನ ಲೆಕ್ಕ ಕ್ಲಾಸ್ 10 ಮ್ಯಾಥ್ಸ್ ಸಮಾಂತರ ಶ್ರೇಣಿ ಚಾಪ್ಟರ್ 5 ಎಕ್ಸರ್ಸೈಸ್ 5.1 ಫಸ್ಟ್ ಮೇನ್ ಫೋರ್ತ್ ಪ್ರಾಬ್ಲಮ್ a equal to minus 18.9 d equal to 2.5 n equal to question mark n equal to 3.6. ಸಮಾಂತರ ಶ್ರೇಣಿಗೆ n ಪದ ಕಂಡುಹಿಡಿಯುವ ಸೂತ್ರ an equal to a plus n minus into d an 3.6 a minus 18.9 plus n ಇಲ್ಲ n minus 1 d 2.5 3.6 ಇದು ಈ ಕಡೆ ತೊಂದರೆ ಪ್ಲಸ್ 18.9 n to bracket n minus into 2.5 3.6 18.9 ಎರಡು ಪ್ಲಸ್ ಮಾಡಿದ್ರೆ 5 ಕೈಲ 1 10 12 ಕೈಲ 1 2 36.18.9 n minus 1 36.18.9 means 22.5 so ಎರಡು ಕೂಡಿಸಿದರೆ 22.5 divided by 2.5 n minus 1 so ಇದು 22.5 divided by 2.5 25 ಒಂದ್ಲೆ 25 ಒಂಬತ್ತಲೆ ಸೊ 25 1 25 9
225. So answer is 9. N minus 1. So 9 minus 1 this side plus equal to n equal to 10. n ಬೆಲೆ 10. ಅದೇ ಥರ ಮುಂದಿನ ಲೆಕ್ಕ ನೋಡೋಣ. ಕ್ಲಾಸ್ 10 ಮ್ಯಾಥ್ಸ್ ಸಮಾಂತರ ಶ್ರೇಣಿ ಚಾಪ್ಟರ್ 5 ಎಕ್ಸರ್ಸೈಸ್ 5.2 ಫಸ್ಟ್ ಮೇನ್ 5ನೇ ಲೆಕ್ಕ ಬಿಡಿಸೋಣ. ಸೊ ಎ ಈಕ್ವಲ್ ಟು 3.5, ಡಿ ಈಕ್ವಲ್ ಟು 0, ಎನ್ ಈಕ್ವಲ್ ಟು 105, ಎನ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸಮಾಂತರ ಶ್ರೇಣಿಯ ಎನ್ ಕಂಡುಹಿಡಿಯುವ ಸೂತ್ರ ಎನ್ ಎ ಪ್ಲಸ್ ಎನ್ ಮೈನಸ್ ಇಂಟು ಡಿ ಎನ್ ಕಂಡುಹಿಡಿಯಬೇಕು. ಎ 3.5, ಎನ್ 105 ಮೈನಸ್ 1, ಡಿ ವ್ಯತ್ಯಾಸ 0. ಎನ್ ಈಕ್ವಲ್ ಟು 3.5, ಡಿ 3.5 ಇಂಟು 105 ಇಂಟು 1, 104 ಇಂಟು 0. ಸೊ 0 ಏನು ಇಂಟು ಮಾಡಿದ್ರೆ 0ನೇ ಆಗೋಗ್ಬಿಡುತ್ತೆ. ಎನ್ ಈಕ್ವಲ್ ಟು 3.5, 104 ಇಂಟು 0 ಪ್ಲಸ್ 0. ಸೊ ಆನ್ಸರ್ ಎನ್ ಈಕ್ವಲ್ ಟು 3.5. 3.5 plus 104 into 0, 0, 3.5 plus 0. So this n means 3.5. Class 10 Maths ಸಮಾಂತರ ಶ್ರೇಣಿ ಚಾಪ್ಟರ್ 5 ಎಕ್ಸರ್ಸೈಸ್ 5.2 ಸೆಕೆಂಡ್ ಮೇನ್ ಫಸ್ಟ್ ಪ್ರಾಬ್ಲಮ್. ಈ ಕೆಳಗಿನ ಸರಿಯಾದ ಆಯ್ಕೆಗಳನ್ನು ಆರಿಸಿ ಸಮರ್ಥಿಸಿ. ಒಂದನೇದ್ದು 10, 7, 4 ಈ ಸಮಾಂತರ ಶ್ರೇಣಿಯಲ್ಲಿ 30ನೇ ಪದವನ್ನು ಕಂಡುಹಿಡಿಯಿರಿ. ಇಲ್ಲಿ ಎ ಬಿ ಸಿ ಡಿ ಉತ್ತರ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದರ ಒಂದನ್ನು ಕಂಡುಹಿಡಿಯಬೇಕು. ಮೊದಲನೇ ಪದ ಎ ಈಕ್ವಲ್ ಟು 10, ವ್ಯತ್ಯಾಸ a2 minus a1, 7 minus 10, 7 minus 10, ವ್ಯತ್ಯಾಸ minus 3, n equal to 30, n equal to 30, n equal to a plus n minus into d, an ಎ 10, ಎನ್ 30 ಮೈನಸ್ 1, ಡಿ ವ್ಯತ್ಯಾಸ 3. ಎನ್ ಈಕ್ವಲ್ ಟು 10 ಪ್ಲಸ್ 30 ಮೈನಸ್ 1, 29 ಇಂಟು ಮೈನಸ್ 3. ಎನ್ ಈಕ್ವಲ್ ಟು 10 ಪ್ಲಸ್ ಮೈನಸ್ 29 3 ಝ 87. ಎನ್ ಈಕ್ವಲ್ ಟು ಸೊ 87 ಒಳಗೆ 10 ಮೈನಸ್ ಮಾಡಿದ್ರೆ 77. ಸೊ ಮೈನಸ್ 77. ಸೊ ಇಲ್ಲಿ ಕೊಟ್ಟಂಥ ಉತ್ತರದಲ್ಲಿ ಸಿ. ಸೊ ಆನ್ಸರ್ ಸಿ ಮೈನಸ್ 77 ಆಗುತ್ತದೆ. ಸೊ ಮುಂದಿನ ಲೆಕ್ಕ ನೋಡೋಣ. ಕ್ಲಾಸ್ 10 ಮ್ಯಾಥ್ಸ್ ಸಮಾಂತರ ಶ್ರೇಣಿ ಚಾಪ್ಟರ್ 5 ಎಕ್ಸರ್ಸೈಸ್ 5.2 ಸೆಕೆಂಡ್ ಪ್ರಾಬ್ಲಮ್. -3 - 1/2 2 ಈ ಸಮಾಂತರ ಶ್ರೇಣಿಯಾಗಿದೆ. 11ನೇ ಪದ ಕಂಡುಹಿಡಿಯಿರಿ. ಇಲ್ಲಿ ಎ ಬಿ ಸಿ ಡಿ ಆಪ್ಷನ್ಸ್ ಕೊಟ್ಟಿದೆ. ಇಲ್ಲಿ ಯಾವುದಾದ್ರು ಒಂದನ್ನು ಕಂಡುಹಿಡಿಬೇಕು. ಈಗ ಕೊಟ್ಟಂಥ ಸಂಖ್ಯೆಯಲ್ಲಿ ಎ ಈಕ್ವಲ್ ಟು ಮೊದಲನೇ ಪದ -3, ಡಿ ಈಕ್ವಲ್ ಟು ವ್ಯತ್ಯಾಸ a2 minus a1,
minus 1 by 2 minus into minus 3 minus 1 by 2 minus minus plus 3 by 1 1 ಮತ್ತು 2 ಲಸ ಲಸ 2 ಒಂದೆರಡಲೆ ಒಂದಲೆ ಒಂದೆರಡಲೆ 1 ಪ್ಲಸ್ 6 ಮೈನಸ್ 1 ಪ್ಲಸ್ 6 6 1 ಹೋದರೆ 5 ಬೈ 2 ಟಿ 5 by 2 ಅದೇ ಥರ n ಮೀನ್ಸ್ 11ನೇ ಪದ. ಈ ಸಮಾಂತರ ರೇಡಿಯ ಸೂತ್ರ ಬರೆಯೋಣ. n equal to a plus n minus 1 into d. a11 a ಅಂದರೆ -3 n 11 minus 1 d 5 by 2. a11 equal to -3 10 into 5 by 2 ಎರಡೊಂದಲೇ ಎರಡು ಐದಲೇ. a11 equal to -3 ಪ್ಲಸ್ 5 ಮತ್ತು 5 ಉಳಿತು 5 ಐದಲೇ 5 ಗುಂಡ್ಲೆ 5 ಉಳಿತಿದ್ದೆ. ಅದೇ ಥರ a11 equal to -3 plus 5 5 is 25. a11 equal to -3 24 ಒಳಗೆ 3 ಮೈನಸ್ ಮಾಡಿದ್ರೆ 22. ಸೊ ಆಪ್ಷನಲ್ಲಿ ಕೊಟ್ಟಿರುವಂಥ ಆನ್ಸರ್ 22 ಬಿ ಬಂದಿದೆ. 22 ಬಿ ಕರೆಕ್ಟ್ ಆನ್ಸರ್. ಈ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಎಕ್ಸ್ಪರ್ಟ್ ಕೇರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಂಪರ್ಕಿಸಿ.